ಜಿಲ್ಲಾ ಒಳಗೆ ಭಾಳ ಮಂದಿ ಕಾರ್ಯಕರ್ತ ಅದಾರ. ಈಗ ಪಕ್ಷ ಸಲ ದುಡಿಲಾಕತ್ತಾರ, ಅವರು ಏನೇನು ಚಟುವಟಿಕೆ ಮಾಡ್ಲಾತ್ತಾರ, ಅವ್ರಿಗೆ ಒಬ್ರಿಗೆ ಚಾನ್ಸ್ ಕೊಡಬೇಕಲ್ಲ. ಹಿರಿಯವರಿಗೆ ಸಣ್ಣ ವಯಸ್ಸಿನವ್ರಿಗೆ ಕೊಟ್ರೆ ಸ್ವಲ್ಪ ಚಲೋ ಪಾರ್ಟಿ ಬೆಳಿತೈತಿ ಜಿಲ್ಲಾ ಒಳಗೆ. ಅದು ಎಲ್ಲರೂ ಕೂಡಿ ಒಂದು ಉಮೇಶದಿಂದ ಪಾರ್ಟಿ ಬೆಳೆಸ್ಲಾಕ ಬರ್ತೈತಿ. ಅದು ಇಂಥ ಮಂದಿಗೆ ಮಾಡಿ ಅವ್ರು ಮೊದಲು ಮಾಡಂಗಿಲ್ಲ ಅಂತಾರೆ. ನಮ್ಮ ಯಾರೂ 5 ಮಂದಿಗೆ ನಮ್ಮ ಲೀಡರ್ಗಳು ಯಾರೂ ಮನವಿ ಮಾಡಲಾರ್ದೆ ಡೈರೆಕ್ಟ್ ಕೊಟ್ಟಾರ. 5 ಮಂದಿಗೆ ನಾವು ತಿರುಗಾಡಿ ಕೇಳಿವಿ ನಿನ್ನೆ, ನಾವು ಮಾಡಿಲ್ಲ, ನಾವು ಮಾಡಿಲ್ಲ, ನಾವು ಹೇಳಿಲ್ಲ. ಮತ್ತು ಡೈರೆಕ್ಟ್ ಮ್ಯಾಗಿನವ್ರು ಕೊಡ್ತಾರೆ, ಅದು ದೊಡ್ಡ ತಪ್ಪದ. ಮತ್ತು ಜಿಲ್ಲಾದಾಗ ಈಗ ನಿನ್ನೆ ನಾಡಗೌಡರಿಗೆ ಫೋನ್ ಮಾಡಿದ್ದೆವು, ನೀವು ಕಾರ್ಯಕರ್ತರು ಏನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಕಾರ್ಯಕರ್ತರು ಇಲ್ಲಾರ್ದು ಪಾರ್ಟಿ ಹೆಂಗೆ ನಡೀತದೆ? ಅದರ ಸಲುವಾಗಿ ನಾವು ಎಲ್ಲರಿಗೆ ಈಗ ಮ್ಯಾಗ ನಮ್ಮ ಕುಮಾರಣ್ಣವ್ರು ಅದಾರ, ನಿಖಿಲ್ ಅಣ್ಣವ್ರು ಅದಾರ, ಅಪ್ಪಾಜಿಯವ್ರು ಅದಾರ. ಅವರಿಗೆ ಎಲ್ಲ ಇವತ್ತು ನಾವು ನಮ್ಗೆ ಇದು ಒಂದು ವಾರನಾಗ ಸಮಸ್ಯೆ ಬಗೆಹರ್ಲಿಕ್ಕಂದ್ರೆ ಇವ್ರದ್ದು ಆರ್ಡರ್ ಕ್ಯಾನ್ಸಲ್ ಆಗಿ ಬೇರೆಯವ್ರು ಮಾಡ್ಲಿಕ್ಕಂದ್ರೆ ಇಲ್ಲಿನೂ ಧರಣಿ ಮಾಡ್ತೇವೆ. ನಾವು ಜೆ ಪಿ ಭವನ್ ಬೆಂಗಳೂರಿನಾಗೂ ಹೋಗಿ ನಾವು ಧರಣಿ ಮಾಡ್ತೇವೆ. ಅದಕ್ಕೆ ನಾವು ಯಾಕಂದ್ರೆ ನಾವು ದುಡಿಲಾಗ್ತೇವೆ ಪಾರ್ಟ್ಯಾಗ, ಅದು ನಮ್ಮ ಹಕ್ಕದ, ನಾವು ಕೇಳುವುದು ಹಕ್ಕದ. ಅದ್ರ ಸಲುವಾಗಿ ನಾವು ಇದ್ರ ಸಲುವಾಗಿ ಈಗ ಮೊದಲ ಥೋಡೆ ಮಂದಿ ಟಿಕೆಟ್ನು ಮಾರ್ತಿಂದಾರೆ. MP ಇಲೆಕ್ಷನ್ನಾಗ ಕಾಂಗ್ರೆಸ್ ಇಲೆಕ್ಷನ್ನ ಮಾಡ್ಯಾರ. ಅಂಥ ಮಂದಿಗೆ ಮಾಡ್ತಾರಂದ್ರೆ ಅದು ಅಂಥ ಅನ್ಯಾಯ. ಪಾರ್ಟಿ ನಿಟ್ಟೂರು ನಾವು 4-5 ಪಾರ್ಟ್ಯಾಗ ನಾವು ದುಡ್ದೆವು, ಖರೆ ಪ್ರಮಾಣದಿಂದ ದುಡ್ದೆವು. ಹಿಂಗೆ ಒಂದು ಮ್ಯಾಗ ಕೈ ಇಟ್ಟು ನಿಮ್ಗೆ ಗುರ್ತೈತಿ, ಒಬ್ಬರ ಮ್ಯಾಗ ಕೈ ಇಟ್ಟು ಒಬ್ಬರ ಕಡೆ ದುಡ್ದಿಲ್ಲ. ನಾವು ನಮ್ಮಪ್ಪ ಹುಟ್ಟೇವು, ನಾವು ಖರೇನೂ ದುಡಿತೇವೆ. ನಮ್ಮದೊಂದು ಇದು ಅದ. ಮತ್ತು ಅವ್ರು ಇನ್ನೊಮ್ಮೆ ಕಳ್ಕಳಿಯಿಂದ ಅಪ್ಪಾಜಿ ದೇವೇಗೌಡ ಸಾಹೇಬರಿಗೆ, ಕುಮಾರಣ್ಣವ್ರಿಗೆ, ನಿಖಿಲ್ ಅಣ್ಣವ್ರಿಗೆ, ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಕಳ್ಕಳಿಯಿಂದ ಕೇಳ್ಕೊತೀವಿ, ಇದು ಚೇಂಜ್ ಮಾಡಬೇಕು. ಮಾಡಿ ಬರೀ ಹೊಸೊಬ್ಬರಿಗೆ ನಾವು ಯಾರು ನಮ್ಗೆ ಇವ್ರಿಗೆ ಮಾಡಿ ಹೇಳಂಗಿಲ್ಲ. ಹೊಸೊಬ್ಬರು ಒಳ್ಳೆಯವರು ಇರಲಿ, ಹೆಂಗವರು ಇರಲಿ, ಅವ್ರಿಗೆ ಮಾಡಲಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ಮತ್ತು ಅವ್ರಿಗೆ ಹೋಗಿ ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ಮದು ಇದು ಎಲ್ಲ ಬಗೆಹರಿಸ್ಕೊತೀವಿ. ಇದು ಆಗೋ ತನೂ ಬಿಡಂಗಿಲ್ಲ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ವರ್ಗದವರಿಗೂ ನಮಸ್ಕಾರ. ಸರ್, ಈಗ ನಮ್ಮ ಹಿರಿಯರು ಏನು ಈಗ ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ರಲ್ಲ, ಅದೇ ರೀತಿ ನಾನು ಈಗ ಮಹಿಳಾ ಅಧ್ಯಕ್ಷ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ಅವರು ಈಗ ಅಧ್ಯಕ್ಷ ಸ್ಥಾನ ಕೊಟ್ಟವ್ರಿಗೆ ನಾನು ಎಲ್ಲಿ ನೋಡಿಲ್ಲ. ರಗಡ ನಾವು ಪ್ರತಿಭಟನೆ ಮಾಡಿದ್ದೆವು, ಇಲ್ಲೆಲ್ಲ ಮೀಟಿಂಗ್ಸ್ ಮಾಡಿದ್ದೆವು, ಎಲ್ಲಿ ಒಮ್ಮೆಯೂ ಅವರು ಬಂದಿಲ್ಲ. ಹೀಗಾಗಿ ನಾವು ನೋಡಿಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದರೆ, ಈಗ ಮೊದಲಿನಿಂದ 15-20 ವರ್ಷಗಳಿಂದ ಪಕ್ಷಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ಕೋತ ಪಕ್ಷದ ಸಲುವಾಗಿ ಇಷ್ಟೆಲ್ಲ ಸಣ್ಣ ಆದವ್ರನ್ನ ಬಿಟ್ಟು ಹೊಸಬರನ್ನ ತರೋದ್ರೊಳಗೆ ನನಗೆ ಯಾಕೋ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಪಕ್ಷ ಬೆಳೆಯೋಕೆ ಭಾಳ ಅನುಕೂಲ ಆಗ್ತದೆ. ಈಗ ಹೊಸಬರಿಗೆ ತಂದು ಅವರೆಲ್ಲ ಹೊಸದಾಗಿ ಇದು ಮಾಡ್ಕೋತ ಹೋಗೋದು ನನಗೆ ಯಾಕೋ ಅಷ್ಟು ಇದು ಅನ್ನಿಸ್ತಾ ಇಲ್ಲ. ಹೀಗಾಗಿ ಹಳಬರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ನನ್ನ ಅನಿಸಿಕೆ. ಮಾನ್ಯ ಕುಮಾರಣ್ಣವರಲ್ಲಿ ಮನವಿ ನಮ್ದು ಏನಂತಂದ್ರೆ, ಮೊನ್ನೆ ಬೆಂಗಳೂರಿಗೆ ಮೀಟಿಂಗ್ ಬಂದ ಟೈಮ್ದಲ್ಲಿ ನಿಖಿಲ್ ಅಣ್ಣವರು, ಕುಮಾರಣ್ಣವರು, ನಾರಗೌಡರು ಎಲ್ಲರೂ ಏನು ಹೇಳಿದ್ರಂದ್ರೆ 50 ವರ್ಷದೊಳಗೆ ಇದ್ದವ್ರನ್ನ ಮಾತ್ರ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಬಿಟ್ಟು ಈಗ 70 ವರ್ಷ ಆದವ್ರನ್ನ ತಂದಿದ್ದಾರೆ. ತಂದ್ರೂ ಅದನ್ನು ನಾವು ನಾರಗೌಡ್ರಿಗೆ ಪ್ರಶ್ನೆ ಮಾಡಿದ್ದೀವಿ. ಗೌಡ್ರ ಇಲ್ಲ, ನೀವು ಈ ರೀತಿ ಮಾತಾಡಿದ್ದಕ್ಕೆ ನೀವು 50 ವರ್ಷನ ಅಂದ್ಬಿಟ್ಟು ಈಗ 70 ವರ್ಷನವ್ರು ಮಾಡಿದ್ದೀರಿ. ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನಮಗೆ ಕಾರ್ಯಕರ್ತರು ನನ್ನ ಯಾರೂ ಪ್ರಶ್ನೆ ಮಾಡುವಂಗಿಲ್ಲ ಅಂತ ಹೇಳ್ತಾರೆ. ಅವರು JDS ಕಾರ್ಯಕರ್ತರು ಮಾಡೋದಿಲ್ಲ ಅಂದ್ರೆ ನಮ್ಮ ಜಿಲ್ಲೆಯ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ಏನೂ ಹಕ್ಕಿಲ್ಲ. ನಮ್ಮ ಜಿಲ್ಲಾದಾಗ ನಮ್ಮ ನಾಯಕರು ಅದಾರ. ನಮಗೆ ರಾಜುಗೌಡ್ರು ಅದಾರ, ಸುನೀತಾ ಮೇಡಮ್ ಅವರು ಅದಾರ, ದೇವಾನಂದ ಚವ್ಹಾಣ್ ಅವರು ಅದಾರ, ಅಪ್ಪುಗೌಡ್ರು ಅದಾರ, BD ಪಾಟೀಲ್ರು ಅದಾರ. ಇವರೆಲ್ಲರೂ ಇದ್ದರು. ಇವರು ನೀವು ನಮ್ಗೆ ಪ್ರಶ್ನೆ ಮಾಡಬೇಡ ಅಂದಾಗ ಇವರು ನಾಡಗೌಡರು ಮೂಗು ತೋರಿಸು ಬಿಡ್ಬೇಕು ನಮ್ಮ ಜಿಲ್ಲಾದಾಗ. ಮೊದಲು ಬಿಟ್ಟು ಸಕ್ರಿಯ ಕಾರ್ಯಕರ್ತರಿಗೆ ಆದ್ಯತೆ ನೀಡಬೇಕು. ಇಲ್ಲಾಂದ್ರೆ ನಾವು ನಾಳೆ ಇಲ್ಲಿ ಧರಣಿ ಮಾಡ್ತೀವಿ, ರಾಜ್ಯದ JP ಭವನ್ ಮುಂದೆ ಬಂದ್ರು ನಾವು ಧರಣಿ ಮಾಡಕ್ಕೆ ಸಿದ್ಧರಿದ್ದೀವಿ. ನಾವು ಯುವ ಮುಖಂಡರು JDS ಬಿಜಾಪುರದಿಂದ, ನಾವು ರವಿ ಚವ್ಹಾಣ್ ಬಿಜಾಪುರ JDS ಕಾರ್ಯಕರ್ತ, ಯುವ ಮುಖಂಡರು.
ಇವು ಮಾಹಿತಿ ಬಂದಿರೋ ಪ್ರಕಾರ ನಮಗೆ ಈಗಾಗಲೇ ಎಂಡಿಗೇರಿ ಸಾಹೇಬರಿಗೆ ಆಗ್ಯದ ಅಂತೇಳಿ ಮಾಹಿತಿ ಗೊತ್ತಲ್ಲ, ಅದು ದುಃಖಾಗ್ಯದ. ಯಾಕಂದರೆ ಈಗಾಗಲೇ ಅವರು 3 ಸಲ 4 ಸಲ ಅನುಭವನ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅವರು ಆಲ್ರೆಡಿ ಇವರಿಗೆ ಉನ್ನತ ಹುದ್ದೆ ಕೊಟ್ಟಿದ್ದೀವಿ ರಾಜ್ಯದ ರಾಜಕಾರಣದಲ್ಲಿ ಅಂತೇಳಿ ಆಲ್ರೆಡಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನೇ ನಿಭಾಯಿಸದೆ ಅದನ್ನು ಬಿಟ್ಟು ಮತ್ತೆ ಜಿಲ್ಲಾ ರಾಜಕಾರಣಕ್ಕೆ ಬಂದು ಇಲ್ಲಿ ಹೊಸಬರಿಗೆ ಅವಕಾಶ ಕಿತ್ತುಕೊಳ್ಳೋದು ಸೂಕ್ತವಲ್ಲ. ಯಾಕಂದರೆ ಈ ಥರ ಮಾಡೋ ಹೊಸಬರಿಗೆ ಅವರ ಅವಕಾಶಗಳನ್ನ ನಾವು ಕಿತ್ಕೊಳ್ಳೋಕ್ಕಾಗತ್ತೆ. ಅವರು ಆಲ್ರೆಡಿ ಆ ಹುದ್ದೆಯನ್ನು ಕೊಟ್ಟಿದ್ದಾರೆ, ಸರಿಯಾಗಿ ನಿಭಾಯಿಸಿ ಅದಕ್ಕೆ ನೀವು ನಿಮ್ಮ ಮಾರ್ಗದರ್ಶನ, ನಿಮ್ಮದು ಮಾಹಿತಿ, ನಿಮ್ಮದು ಅನುಭವನ ನಮ್ಮ ಜೊತೆ ಹಂಚಿಕೊಂಡು ನಮಗೆ ಮುಂದುವರಿಯೋದು ಮಾಡಬೇಕು. ಅದನ್ನು ಬಿಟ್ಟು ನಮಗೆ ಸಿಕ್ತಾಗಂಥ ಅವಕಾಶಗಳನ್ನು ನೀವು ತೊಗೊಂಡ್ರೆ ನಾವು ಸಾಮಾನ್ಯ ಕಾರ್ಯಕರ್ತರು, ಬಡವ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ನಾವು? ಇದಕ್ಕೆ ವರಿಷ್ಠರು ಅದಕ್ಕೆ ಈಗ ವಿಚಾರ ಮಾಡಬೇಕು, ಇದಕ್ಕೆ ಗಮನಿಸಬೇಕು, ಇದಕ್ಕೆ ಸರಿಯಾಗಿ ಸಂಸ್ಕೃತವಾಗಿ ವಿಚಾರ ಮಾಡಿ ಇದಕ್ಕೆ ಸರಿಪಡಿಸ್ಬೇಕಂತೇಳಿ ನಮ್ಮ ಯುವಕ ಟೀಮ್ದಿಂದ ನನ್ನ ಆಗ್ರಹ. ಮಾಡಿದ್ರು ನಮ್ದೇನು ಈಗ ಹೈಕಮಾಂಡದ ಆರ್ಡರ್ ಬಂದದಪ್ಪ ಅಂದ್ರೆ ನಾವು ಒಪ್ತೀವಿ. ಆದರೆ ನಮ್ಮ ಉಳಿದವ್ರೇನು ನಮ್ಮ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೇಳಿ ಮಾಡ್ತು ಅಂತ ಅಂದಿದ್ದು ಸತ್ಯ. ಬಟ್ ಅವರು ಕಾರ್ಯಕರ್ತರನ್ನ ಕೇಳದೆ ಮಾಡಿದ. ಈಗ ನೆಕ್ಸ್ಟ್ ದಿನಮಾನದಲ್ಲಿ ಇವತ್ತಿನಿಂದನೇ ಸ್ಟಾರ್ಟ್ ಆಗ್ತದ. ಎಲ್ಲ ನಿಮ್ಮ OBC SC ST ಎಲ್ಲ ನೀವೆಲ್ಲ ಹಿಂದುಳಿದವರು ಎಲ್ಲರೂ ನೀವು ಮನೆ ಕಳಿಸುವಂಥ ವ್ಯವಸ್ಥೆ ಸ್ಟಾರ್ಟ್ ಆಗ್ತದೆ ಇವತ್ತಿನಿಂದ ಸರ್ಕಾರದಲ್ಲಿ. ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಪಕ್ಷದವರು ಮುಂದೆ ಬಂದರೆ ಒಳ್ಳೆಯದು. ಇಷ್ಟೇ ನನ್ನ ಅಭಿಪ್ರಾಯ. ಯಾಕಂತ ಕೇಳಿದರೆ ನಮ್ಮ ಪಕ್ಷದಲ್ಲಿ ಬರೀ ಮುಂದುವರಿದ ಜನಾಂಗದವರು ಅಷ್ಟೇ ಮುಂದೆ ಬಂದರೆ ನಾನು ಒಪ್ಪಲ್ಲ. ಈಗಾಗಲೇ 15 ವರ್ಷ ಮಾಡಿದ್ದೀರಿ, ಅವರು ಮಾಡಿದವರು ಬೇಡಾಗಿತ್ತಂದ್ರೆ 15 ವರ್ಷ ಮಾಡಿದ್ದಾರೆ. ನೀವು ಯಾರನ್ನು ಮಾಡ್ತೀರಿ ಹೊಸಬ್ರನ್ನ? ಅವ್ರು ಕುಮಾರಣ್ಣವ್ರು ಏನು ಹೇಳ್ಯಾರ ಅಂತಾರೆ ಅವರು, ನಂಗಿನಗೌಡರು. ನಮಗೂ ವಯಸ್ಸಾಗಿದೆ, ನಮಗೂ ಮಾಡೋಕ್ಕೆ ಬರಲ್ಲ, ನಮಗೂ 70 ವಯಸ್ಸಾಗಿದೆ. ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ ಎಲ್ಲ ಸಮಾಜದವ್ರನ್ನ ಕೂಡ್ಕೊಂಡು, ಈಗಾಗ ನಾವು ಸಿಂಧಿ ಒಳಗೆ ಮಾಡೀವಿ, 17 ಸಮಾಜ ಅದಾವ, 17 ಸಮಾಜದವ್ರನ್ನ ಕೇಳಿದಾರೆ ಏನು ಮಾಡಬಾರ್ದು ಅಂತ ನಾನು ಸ್ಪಷ್ಟ ಹೇಳಿ. ನಾನೇ ಆಗ್ಬೇಕಂತ ಎಂದೂ ಹೇಳಿಲ್ಲ. ಯಾರು ಖಾಲಿ ಇತ್ತು ಅವಾಗ 1-2 ವರ್ಷ ಮಾಡಿದ್ರು. ಮುಂದೆ ನೀವು ಯಾರನ್ನು ಕೇಳ್ತೀರಿ ಬನ್ನಿ, ಅಲ್ಲಿ 17 ಸಮಾಜ ಅದಾವ, 17 ಸಮಾಜದವ್ರು ಕೂಡ ವಿಚಾರ ಮಾಡಿ. ಅದನ್ನೇ ಇವ್ರ ಅಭಿಪ್ರಾಯ ನಮ್ಮೆಲ್ಲ ಜನರಿಗೆ ಹೇಳ್ಯಾರ. ಮತ್ತು ಅವರು ಯಾಕೋ ಕುಮಾರಣ್ಣವ್ರು ಅದನ್ನು ಮಾಡ್ಯಾರ, ಅದನ್ನು ನಾವು ಮಾನ್ಯತೆ ಮಾಡೋಣ. ಆದರೆ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಬರಲ್ಲ. ಯಾಕಂತ ಕೇಳಿದ್ರೆ ಯಾವ ಆರ್ಡರ್ ಮೇಲಿಂದ ಬಂದಿರ್ತದೆ ಅದನ್ನು ಪಾಲನೆ ಮಾಡೋದು ನಮ್ಮ ಕರ್ತವ್ಯ. ಆದರೆ ಹಿಂದಿನ ದಿನಮಾನದಲ್ಲಿ ಅವ್ರಿಗೆಲ್ಲ ಹಿಂದಿಂದೆಲ್ಲ ನೋಡಿ ಇವ್ರದ್ದು ನೋಡಿ ಇಬ್ಬರನ್ನು ತೆಗೆದು ಮತ್ತೊಬ್ಬರನ್ನ ಏನೋ ಮಾಡ್ತೀವಿ ಅಂತ ಸುದ್ದಿ ಇತ್ತು, ಅದನ್ನು ಮಾಡಿಲ್ಲ. ಸಕ್ರಿಯವಾಗಿ ಕಾರ್ಯಕರ್ತರು ನೋಡಿ BJP ಇನ್ನು ಮೇಲೆ ನಮ್ಮ JDSನ ನಿಜವಾದ ಚೀಫ್ ಮಿನಿಸ್ಟರ್ ಈ ಸದ್ದು ಬಂದಂದ್ರೆ ನಮ್ಮ JDSನ ಖೂನಿ ಮಾಡ್ತಾರೆ ಅವರು. ಅರ್ಥ ಮಾಡ್ಕೊಂಡು ನಾವು JDSದವ್ರು ಬದುಕಬೇಕಿನ್ನು. ಸಿದ್ದರಾಮಯ್ಯರು ತನ ಹಿಂದುಳಿದವರು SC ST ಎಲ್ಲರೂ ಓಕೆ. ನೆಕ್ಸ್ಟ್ ದಿನಮಾನಗಳಲ್ಲಿ ಭಾಳ ಕಷ್ಟ ದಿನಗಳು ಬರ್ತಾವ. JDSಗೆ ಅದನ್ನು ಎಸ್ಪೆಷಲಿ JDS ಕುಮಾರಣ್ಣನಿಗೆ ಮತ್ತು ವಿಜಯಗೌಡ ಅರ್ಥ ಮಾಡಿಕೊಂಡು ನಮ್ಮ ಪಕ್ಷವನ್ನು ನಾವು ಬೆಳೆಸಬೇಕು. ನಾವೇನು ಇಂದೆಲ್ಲ ನಾಳೆ ಗೋರಿಗೆ ಹೋಗ್ತೀವಿ, ಸಾಯ್ತೀವಿ. ಆದರೆ ಪಕ್ಷ ಉಳಿಸ್ಬೇಕಾದ್ರೆ ತಾವು ನಿಷ್ಠೆಯಿಂದ ಯಾರು ದುಡ್ದಾರ ಏನು ಮಾಡಿ. ಸಾಕಷ್ಟು ಜನ ಬಿಜಾಪುರದಲ್ಲಿ JDS ಕಾರ್ಯಕರ್ತರದ 5 ಸಲ ಒಂದು ಸಲ ಇಲ್ಲಿ ಎಲ್ಲನೂ 4 ಮಂದಿನ ಆರಿಸಿ ಬಂದೀವಿ. ಅದಕ್ಕೆ JDS ನಮಗೇನು ನಾವೇ ನೌಕರಿ ಮಾಡಿ ಬಂದೀವಿ 35 ವರ್ಷ, ಏನು ನಮಗೇನು ತೊಂದರೆ ಇಲ್ಲ. ಆದರೆ ಯಾರು ಕಾರ್ಯಕರ್ತರು ಇಲ್ಲಿ ದುಡ್ದಾರ ಅವ್ರು ಯಾರು ನಾವು ಗಮನಿಸಿ ಅವ್ರಿಗೊಂದು ಒಳ್ಳೆಯ ಹುದ್ದೆ ಕೊಟ್ಟರೆ ನನಗೆ ಒಳ್ಳೆಯದು ಅನ್ನಿಸ್ತದೆ. ಈಗ ಆರ್ಡರ್ ಮಾಡಿರಿ, ಫಾಲೋ ಮಾಡೋಣ. ಆದರೆ ಮುಂದಿನ ದಿನ ಮಾಡಿದ್ರೆ ಅವ್ರ ಕಿವಿಗೆ ಇಡೋಣ, ಹೈಕಮಾಂಡ್ ಕಿವಿಗೆ ತರೋಣ. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡೋಣ. ಅವರೇ ಇರಲಿಲ್ಲಪ್ಪ ಅಂತಂದ್ರೆ ಅದು ಏನೂ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ನನ್ನ ಅಭಿಪ್ರಾಯ. ನಾವು ಮುಂದಿನ ದಿನಮಾನದಲ್ಲಿ ನಾವು ಹಿಂದುಳಿದವರು SC ST OBC ನೀವು ಭಾಳ ಎತ್ತರ ಇರಬೇಕು. ಇಷ್ಟು ದಿನ CM ಅವ ಇದ್ದ, ಅವ ನಿಮ್ಮನ್ನು ಕಾಪಾಡ್ತಿದ್ದ. ಮುಂದಿನ ದಿನಮಾನದಲ್ಲಿ ಭಾಳ ಎತ್ತರ ನಮ್ಮ JDSನ ಹೋಗ್ಬೇಕು. ಇಷ್ಟೇ ನನ್ನ ಅಭಿಪ್ರಾಯ. ನಮಸ್ಕಾರಗಳು ಹಾಗೂ ಪಕ್ಷದ ಹಿರಿಯ ಕಾರ್ಯಕರ್ತರು ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ, ಮಾಧ್ಯಮಗಳ ಮುಖಾಂತರ ನಿನ್ನೆ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಪಕ್ಷದ ರಾಜ್ಯ ಘಟಕದ ಜನರಲ್ ಸೆಕ್ರೆಟರಿ ಆದಂಥ ವೆಂಕಟರಾವ್ ನಾಡಗೌಡ ಅವರು ತಮ್ಮ ಮನಸ್ಸೋ ಇಚ್ಛೆ ಒಂದು ಆದೇಶ ಮಾಡಿ ಕಳಿಸಿದ್ದಾರೆ.
ಈ ಆದೇಶಕ್ಕೆ ಮುಂಚಿತವಾಗಿ ಆಲ್ರೆಡಿ ಈಗ ನೇಮಕಾತಿ ಮಾಡಿದಂಥ ವ್ಯಕ್ತಿ ಮೊದಲೊಮ್ಮೆ ಜನತಾದಳದ ಅಧ್ಯಕ್ಷ ಆಗಿದ್ದರು. 3 ಸಲ ಆಗ್ಯಾರೋ 2 ಸಲ ಆಗ್ಯಾರ. ಅವ್ರನ್ನ ತೆಗೆದ್ರೆ ಯಾಕೆ ಅನ್ನೋದಕ್ಕೆ ಆ ನಾಡಗೌಡರು ಉತ್ತರ ಹೇಳಬೇಕಾಗ್ತದೆ. ನಾಡಗೌಡ್ರದೇನು ಉತ್ತರನೇ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರಾದಂಥ ಅಪ್ಪುಗೌಡ್ರದಾರ, ರಾಜುಗೌಡ್ರದಾರ, ದೇವಾನಂದ ಇದ್ದಾರೆ, ಸುನಿತಾ ಮೇಡಮ್ ಇದ್ದಾರೆ, ಬಿ ಡಿ ಪಾಟೀಲ್ ಇದ್ದಾರೆ. ಈ ಜಿಲ್ಲೆಯ ಪ್ರಮುಖರನ್ನು ಕರೆದು ಮೀಟಿಂಗ್ ಮಾಡಿ ಅದಕ್ಕೆ ನೀವೇ ಒಂದು ಶಿಫಾರಸು ಮಾಡಿರಿ ಅಂತೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಅಪ್ಪುಗೌಡರಿಗೆ ಹೈಕಮಾಂಡ್ದವರು ಒಂದು ಸಲಹೆ ಮಾಡಿದರು. ಅಪ್ಪುಗೌಡರು ಅದನ್ನು ಪರಿಶೀಲನೆ ಮಾಡಿ ಎಲ್ಲ ತಾಲೂಕುವಾರು ನಾನು ವಿಸಿಟ್ ಮಾಡಿ ಯಾವ ಅಭ್ಯರ್ಥಿ ಸೂಕ್ತ ಐತಿ ಅದನ್ನು ನಾನು ಶಿಫಾರಸು ಮಾಡ್ತೀನಿ ಅಂತ ಅನ್ನೋದು ಒಂದು ವಿಚಾರ ಎಲ್ಲರ ಮುಂದೆ ಹೇಳಿದರು. ಆ ವಿಚಾರಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಿಗೆ ಸರಿಯಾಗಿ ಇಲ್ಲಿ ಸ್ಪಂದಿಸಲಿಲ್ಲ. ಅದನ್ನು ಎಲ್ಲರದ ಅಭಿಪ್ರಾಯ ತೊಗೊಂಡು ಕಳಿಸ್ಬೇಕಂತ ಅನ್ನೋದಕ್ಕೆ ವಿಳಂಬ ಆಗಿದ್ದು ಅಲ್ದ, ಇಲ್ಲಿ ನಮ್ಮ ಎಲ್ಲ ಪ್ರಮುಖರನ್ನು ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಆಗಿದ್ದ ಅಧ್ಯಕ್ಷರು ಮಾಡಬೇಕಾಗಿತ್ತು, ಅದು ಆಗಿಲ್ಲ. ಅಂದಾಗ ಈಗ ಬದಲಾವಣೆ ಮಾಡ್ತೀರಿ ಅಂತಂದ್ರೆ ಈ ಪಕ್ಷದೊಂದು ಬೈಲೋ ಇದೆ. ಆ ಬೈಲೋದೊಳಗೆ ಈಗ ತಾನೇ ಕೆಲವೊಂದು ಹೇಳಿದರು 50 ವರ್ಷದೊಳಗೆ 60 ವರ್ಷದೊಳಗೆ ಪಕ್ಷದ ಬೈಲೋದೊಳಗೆ ಎಷ್ಟು ವರ್ಷ ತುಂಬೋದಿಲ್ಲ. ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಯಾರೋ ಪ್ರಮುಖ ನಾಯಕರು ತಮ್ಮ ಕೃಷ್ಣಾರೆಡ್ಡಿ ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಆದರೆ ಬೈಲಾದೊಳಗೆ ಹಾಗೇನಿಲ್ಲ. ಆದರೆ ಪಕ್ಷಕ್ಕೆ ಸೇವೆ ಮಾಡ್ಬೇಕಂತೇಳಿ ಹೊಸ ಜನಾಂಗ ಏನು ತಯಾರಿದೆ ಅವ್ರಿಗೊಂದು ಅವಕಾಶ ಕೊಡಬೇಕು. ಪದೇ ಪದೇ ಆದವರು ಆಗಿ ಈಗ ಅವ್ರು ಮಾಡಿದ ಸಾಧನೆಗಳ ಬಗ್ಗೆ ಅದೇ ವೆಂಕಟರಾವ್ ನಾಡಗೌಡರು ಹೇಳಬೇಕು. ಕುಮಾರಸ್ವಾಮಿ ಅವರಿಗೆ ದಾರಿ ತಪ್ಪಿಸುವಂಥದ್ದು ಕೆಲಸ, ದೇವೇಗೌಡರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿ ಪಕ್ಷ ಉತ್ತರ ಕರ್ನಾಟಕದೊಳಗೆ ಹಾಳು ಮಾಡ್ತಾರೆ ಅಂತ ಹೇಳಿಕಿಸಿಂದ ನಮ್ಮದು ನೇರವಾದ ಆರೋಪ ವೆಂಕಟರಾವ್ ನಾಡಗೌಡರ ಮೇಲಿದೆ. ತಮಗೆ ಸಂಬಂಧಿಸಿದ ವಿಷಯ ಈ ಭಾಗದೊಳಗೆ ತಲೆ ಹಾಕಿ ಅವ್ರು ಯಾರನ್ನೂ ಕೇಳಾರ್ದೆ ಮಾಡ್ಬೇಕಂತಂದ್ರೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ರು? ನಾನು ಜನರಲ್ ಸೆಕ್ರೆಟರಿ ಇದ್ದೀನಿ ಅಂತಂದ್ರೆ ಜನರಲ್ ಸೆಕ್ರೆಟರಿ ಅಂದ್ರೆ ಆ ಭಾಗದ ಪ್ರಮುಖರನ್ನು ಕರೆದು ಮಾಡಬೇಕಾಗ್ತದೆ. ಅದನ್ನು ಮಾಡಿಲ್ಲ. ಆ ಕಾರಣಕ್ಕಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರ ನಾನು ಖಂಡನೆ ಮಾಡ್ತೀನಿ. ಇದನ್ನು ನಮ್ಮ ರಾಜ್ಯದ ನಾಯಕರಾದಂಥ ಕುಮಾರಸ್ವಾಮಿಯವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಗಮನಕ್ಕೆ ತರಲಾಕ ನಾವೆಲ್ಲರೂ ಬಯಸೋರ್ದೆವು. ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಮಾನದಲ್ಲಿ ಹೈಕಮಾಂಡ್ದವರು ಇದಕ್ಕೆ ಸೂಕ್ತ ನಿರ್ಣಯ ತೊಗೊಂಡು ಯಾರು ಅಧ್ಯಕ್ಷ ಆಗಬೇಕು ಅನ್ನೋದು ಅವ್ರ ನಿರ್ಣಯ ತೊಗೊಂಡು ಒಂದು ಒಳ್ಳೆಯ ವ್ಯಕ್ತಿನ ಜಿಲ್ಲೆಗೆ ಕೊಟ್ಟರೆ ಜಿಲ್ಲೆಯಲ್ಲಿ ಸಂಘಟನೆ ಆಗ್ತದೆ. ಸಂಘಟನೆ ಅಂದ್ರೆ ಏನು? ಇಲ್ಲಿ ಸಂಘಟನೆನೇ ಇರಲಾರ್ದಂಥ ನಿಸ್ತೇಜ್ ಉತ್ತರ ಕರ್ನಾಟಕದೊಳಗೆ ಪಕ್ಷ ಐತೆ ಇಲ್ಲೋ ಅನ್ನೋದು ಇತ್ತು. ಅಂಥದ್ರೊಳಗೆ ಮೊನ್ನೆ ಒಂದು ಸಮಾವೇಶ ಮಾಡಿದ್ವು. ಆದರೂ ಜನ ಹೆಂಗೆ ಸ್ಪಂದಿಸ್ತಾರೆ ಅಂದ್ರೆ ಕನಿಷ್ಠ ಅಂದ್ರೆ 50,000 ಜನ ನಾವು ಕರೀಲಾರದೇ ಇರಲಿ ಅವರೆಲ್ಲ ಬಂದು ನಮಗೆ ಬೆಂಬಲ ಕೊಟ್ಟರೆ ಆ ಜನರ ಭಾವನೆಗಾರೆ ಗೌರವ ಕೊಡಬೇಕಾಗಿತ್ತು. ಆ ಗೌರವ ಕೊಡಲಾರ್ದೆ ಹಿಂಗೆ ಯಾರೋ ಬಂದು ಮಾಡೋದಕ್ಕೆ ಇದು ಜನರಿಗೆ ಸ್ಪಂದಿಸುವಂಥದ್ದು ನಾಯಕರು ರಾಜ್ಯದೊಳಗಿಲ್ಲ. ಆ ಕಾರಣಕ್ಕೆ ಅವರೇ ತೆಗಿಬೇಕು ಅಂತ ಹೇಳಿಕಿಸಿಂದ ನಾನು ಒತ್ತಾಯ ಇದೆ. ಧನ್ಯವಾದಗಳು. ನಿನ್ನೆ ಆಗಿದ್ರಿ ಪೆಂಡಿಂಗ್ ಇತ್ತು ಸರ್. ಅದು ಪೆಂಡಿಂಗ್ ಆರ್ಡರ್ ಬಂದದ್ದು, ಅಫಿಷಿಯಲ್ ಆರ್ಡರ್ ಬಂದದ್ದು ನಿನ್ನೆ ಸರ್. ಅಲ್ರಿ, ಆಫೀಸಿಯಲಿ ಯಾವಾಗ ಬಂತು? ಅವ್ರ ಆದೇಶ ಆಗಿದ್ದು ಆಫೀಸ್ ಸಹಿ ಮಾಡಿ ಪೇಪರ್ನಾಗ ಅವ್ರು ತಮ್ಮ ಆಫೀಸ್ನಾಗ ಇಟ್ಕೊಂಡು ಕೂತದ ಆದೇಶ ಅಲ್ಲ. ಆಫೀಸಿಯಲಿ ಯಾವಾಗ ಹೊರಗೆ ಬಂತು? ನಿನ್ನೆ ಬಂದದ. ಅವ್ರು ಏನು ಹಿಂದಕ್ಕೆ ಮಾಡ್ಯಾರ, ಅವ್ರದಿಂದ ಏನು ಅಭಿವೃದ್ಧಿ ಆಗ್ಯದ ಅಂತ ಅನ್ನೋದು ಅವ್ರು ನೋಡ್ಬೇಕಲ್ರಿ. ಪಾರ್ಟಿಗೆ ಏನಾದ್ರು ಡೆವಲಪ್ಮೆಂಟ್ ಆಗಿತ್ತು ಅಂತಂದ್ರೆ ಮಾಡ್ರಿ. ಪಾರ್ಟಿ ಡೆವಲಪ್ಮೆಂಟ್ ಸೀನಿಯರ್ ಮೋಸ್ಟ್ ಲೀಡರು ತುಂಬಾ ಗೊತ್ತಿರ್ತಕ್ಕಂಥವ್ರು, ದೇವೇಗೌಡರನ್ನ ಅರ್ಥ ಮಾಡ್ಕೊಂಡವರು, ಬಿಜಾಪುರ ಜಿಲ್ಲೆಯನ್ನ ಅರ್ಥ ಮಾಡ್ಕೊಂಡವರು, ಹಳೆಯ ಅಧ್ಯಕ್ಷರು, ನಿಮ್ಮ ಪಕ್ಷ ಸಂಘಟನೆ ಮಾಡದಿರ್ತಕ್ಕಂಥ ಮಾಡಿಗೆಯವರು, ನೀವು ಎಲ್ಲರೂ ಕೂಡಿ ಪಕ್ಷದ ಸಂಘಟನೆ ಮಾಡಿಲ್ಲ ಅಂತಕ್ಕಂಥದ್ದು ಮನವರಿಕೆ ಜೆಡಿಎಸ್ಗೆ ಆದಲ್ಲೇ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅಲ್ರಿ. ಅದಕ್ಕೆ ಹೊಸ ಶಕ್ತಿ ತುಂಬಬೇಕು. ಮತ್ತೆ ಹಳಿ ಬಾಟ್ಲಿ ಹೊಸ ನೀರು ಹಾಕೋದ್ರಲ್ಲಿ ಆಗೋದಿಲ್ಲ ಕೆಲಸ. ಈಗ ಇವ್ರ ಸಾಧನೆ ನೋಡಿ ಇವ್ರನ್ನ ತೆಗೆದದ್ದಿದೆ. ಮೊದಲು ಇವ್ರು ಏನು ಸಾಧನೆ ಮಾಡ್ಯಾರ, ಪಕ್ಷ ಎಷ್ಟು ಕಟ್ಟಿದ್ರು ನೋಡ್ರಿ. ನಮ್ಮ ಜಿಲ್ಲೆದೊಳಗೆ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಟ್ರಾಂಗ್ ಅದಾರ ಅಲ್ಲೆಲ್ಲಿ ಅಭ್ಯರ್ಥಿಗಳು ಅವ್ರಿಗೆ ಮತ ಬರ್ತಾವೆ, ಅವ್ರು ಆಯ್ಕೆ ಆಗ್ತಾರೆ. ಅಧ್ಯಕ್ಷಾಗಿ ಏನು ಕೆಲಸ ಮಾಡ್ಯಾರ ಅಂತ ಅನ್ನೋದನ್ನು ಕೇಳಿದ್ರೆ ಅಲ್ಲಿ ಶೂನ್ಯ ಅದ. ದಯಮಾಡಿ ಇನ್ನು ನಾವು 4-5 ಪಾರ್ಟ್ಯಾಗ ನಾವು ದುಡ್ದೇವು, ಖರೆ ಪ್ರಮಾಣದಿಂದ ದುಡ್ದೇವು. ಹಿಂಗೆ ಒಂದು ಮ್ಯಾಗ ಕೈ ಇಟ್ಟು ನಿಮ್ಗೆ ಗುರ್ತೈತಿ. ತಿಗಿಟ್ನು ಮಾತಿಂದಾರ MP ಇಲೆಕ್ಷನ್ನಾಗ ಕಾಂಗ್ರೆಸ್ ಇಲೆಕ್ಷನ್ನ ಮಾಡ್ಯಾರ. ಅಂಥ ಮಂದಿಗೆ ಮಾಡ್ತಾರಂದ್ರೆ ಅದಕ್ಕೆ ನಮ್ಗೆ ನಾವು ಯಾಕಂದ್ರೆ ನಾವು ದುಡಿಲತ್ತೇವೆ ಪಾರ್ಟ್ಯಾಗ. ಅದು ನಮ್ಮ ಹಕ್ಕದ, ನಾವು ಕೇಳುವುದು ಹಕ್ಕದ. ಅದ್ರ ಸಲುವಾಗಿ ನಾವು ಇದ್ರ ಸಲುವಾಗಿ ಮತ್ತೆ ಕುಮಾರಣ್ಣವ್ರಿಗೆ, ನಿಖಿಲಣ್ಣವ್ರಿಗೆ, ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಕಳ್ಕಳಿಂದ ಕೇಳ್ಕೊ. ನಾವು ನಮ್ಮಪ್ಪ ಹುಟ್ಟೆವು, ನಾವು ಖರೇನೇ ದುಡಿತೇವೆ. ನಮ್ದೊಂದು ಇದು ಅದ. ಮತ್ತು ಅವ್ರು ಇನ್ನೊಮ್ಮೆ ಕಳ್ಕಳಿ ನಾವು
ಯಾರು ನಮ್ಗೆ ಇವ್ರಿಗೆ ಮಾಡಿ ಹೇಳಂಗಿಲ್ಲ. ಹೊಸೊಬ್ಬರು ಒಳ್ಳೆಯವರು ಇರಲಿ, ಹೆಂಗವರು ಇರಲಿ, ಅವ್ರಿಗೆ ಮನವಿ ಮಾಡ್ತೀವಿ ಮತ್ತು ಅವ್ರಿಗೆ ಹೋಗಿ ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ದು ಇದು ಎಲ್ಲ ಬಗೆಹರಿಸ್ಕೊಂಡು ನಾಯಕರನ್ನ ಯಾರಿಗೂ ಕೇಳಲಾರದೇ ಅಧ್ಯಕ್ಷ ಸ್ಥಾನವನ್ನ ಕೊಡ್ತಾರ ಅಂತಂದ್ರೆ ಒಂದು ಅವರು ದೋಷಪೂರಿತ ಆಗಿರ್ಬೇಕು, ಒಂದು ನಿಮ್ಮಲ್ಲಿ ದೋಷ ಇರಬೇಕು. ನಮ್ಮಲ್ಲಿ ಏನು ದೋಷನಿಲ್ಲ, ಅವರಲ್ಲಿ ದೋಷ ನಡಬರ್ಕಿಲ್ವೋ ಅಥವಾ ಕೆಳಗಿನವ್ರಿಗಿಲ್ವೋ ದಾರಿ ತಪ್ಪ ಮ್ಯಾಗಿನವ್ರಿಗೆ ಐತ್ರಿ, ಮ್ಯಾಗಿನವ್ರಿಗೆ ಐತಿ. ಕೇಳ್ರಿ, ಅಲ್ಲಲ್ಲ ಪೂರ್ತಿ ಕೇಳಿ ಪ್ರಶ್ನೆನ ಏನಿದೆ ಅಂತ. ತಗೊಳ್ಳಾರ್ದೆ ಮಾಡ್ಯಾರ ಸರ್, ತಗೊಳ್ಳಾರ್ದೆ ಮಾಡ್ಯಾರ.